ಹಾರ್ಟ್ ಬೀಟ್ ಬಂದಿದೆಯಂತೆ. ನೀನ್ ಬೇಗ ಹುಷಾರಾಗ್ತೀಯ ಮೈನಾ. ನಾನು ಎಲ್ರಿಗೂ ಹೇಳ್ಬರ್ತೀನಿ. ಹೇಳು ದೀಪ. ಅಣ್ಣ ಅಣ್ಣ ಅತ್ತಿಗೆಗೆ ಪ್ರಜ್ಞೆ ಬಂತಣ್ಣ. ನಾನೀಗಲೇ ಬರ್ತೀನಿ. ಮೈನನ್ನ ದ್ವೇಷ ಮಾಡೋದಕ್ಕೆ ನಿಮ್ಮ ಹತ್ರ 1000 ರೀಸನ್ಗಳಿರ್ಬೋದು, ಆದ್ರೆ ಅವಳನ್ನ ಇಷ್ಟಪಡಕ್ಕೆ ನಿಮ್ಮ ಹತ್ರ ಒಂದು ರೀಸನ್ ಇಲ್ವಾ ಅಮ್ಮ? ಏನ್ ಸರ್ ಮಾತಾಡ್ತೀವಿ? Shut up! You just keep quiet. ಅಮ್ಮ, ಮೈನಾ ಇಲ್ಲಿವರೆಗೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ. ಅಂತ ಒಳ್ಳೆ ಹುಡುಗಿ ಅವಳು. ಅವಳ ಮೇಲೆ ಯಾಕೆ ನೀವು ಅಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಯಾಕಮ್ಮ ನಿಮಗೆ ಅಷ್ಟೊಂದು ದ್ವೇಷ? ಅಲ್ಲಮ್ಮ, ನೀವು ಅವಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವಳು ಎಷ್ಟೆಲ್ಲ ಕಷ್ಟಗಳು ಪಟ್ಟಿದ್ದಾಳೆ. ಒಂದು ಹೆಣ್ಣಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅವಳು ತಪ್ಪಿ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಾ? ಸರಿ, ಧ್ರುವನ್ನ ನಾನು ಮಿಸ್ಟೇಕ್ ಮಾಡ್ಕೊಂಡು ನಾನು ಅವರಿಬ್ಬರ ಮದುವೆ ಮಾಡಿಸ್ದೆ, ಅದು ನನ್ನ ತಪ್ಪು. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆನೂ ಕೇಳಿದ್ದೀನಿ. ಪದೇ ಪದೇ ಅದನ್ನೇ ಮಾಡ್ತಿದ್ದೀರಲ್ಲಮ್ಮ, ಯಾಕಮ್ಮ? ನನ್ನನ್ನು ಕ್ಷಮಿಸಿ ಅಮ್ಮ. ಅವಳಿಗೆ ಪ್ರೀತಿ ಕೊಡಿ ಅಮ್ಮ. ನೀವು ದೊಡ್ಡೋರು, ದಯವಿಟ್ಟು ದೊಡ್ಡೋರ್ ಥರ ನಡ್ಕೊಳ್ಳಿ ಪ್ಲೀಸ್ ಅಮ್ಮ. ಸರ್ ಸರ್, ಧ್ರುವ, ಮೈನಾ ಕಣ್ಬಿಟ್ರ ಸರ್? ಹೌದು ಧ್ರುವ, ಮೈನಾ ಕಣ್ಬಿಟ್ಟಿದ್ದಾಳೆ. ನಿನ್ನ ಹೆಸರು ಕನ್ವರ್ಸ್ತಿದ್ದಾಳೆ. ನೀನ್ ಕೇಳ್ಕೊಂಡಿ ದೇವ್ರು ನಿನಗೆ ವಾರ ಕೊಟ್ಟಿದೆ ಧ್ರುವ. ಹೋಗು, ಮೈನಾ ಮೀಟ್ ಮಾಡಿ ಹೋಗು. ಮೈನಾ ಅವ್ರೆ, ಮೈನಾ ನಿಮ್ಗೇನು ಆಗಲ್ಲ. ನಾನು ನಿಮ್ ಜೊತೆ ಇದ್ದೀನಿ, ನಿಮ್ಗೇನು ಆಗಲ್ಲ. ಯಾಕೆ ಅಳ್ತಿದ್ದೀರಾ? ಅಳ್ಬೇಡಿ. ಯಾಕೆ ಹೀಗೆ ಮಾಡಿದ್ರಿ ಮೈನಾ ಅವ್ರೆ? ನಾನು ಸತ್ತು ಬದುಕು ಬಂದಾಗ ಆಗ್ತಿದೆ ಗೊತ್ತಾ? ನಿಮ್ಮನ್ನು ನೋಡಿ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ?